ಚಿಕ್ಕೋಡಿಯಲ್ಲಿ ಶ್ರೀ ಸಾಯಿ ಸೇವಾ ಪರಿವಾರದ ವತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ನಿಡಸೋಸಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಚಾಲನೆ. ಗಂಡ ಹೆಂಡತಿ ಸೇರಿಕೊಂಡು ಇಬ್ಬರು ಕುಳಿತುಕೊಂಡು ಪ್ರೀತಿಯಿಂದ ಮಾತನಾಡಿಕೊಂಡು ಇದ್ದ ಹಣವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡಲ್ಲಿ ಬಡತನದಿಂದ ಮೇಲೆ ಬರುವ ಶಕ್ತಿ ಸಾಂಸಾರಿಕದಲ್ಲಿ ಇದೆ ಎಂದು ನಿಡಸೋಸಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಹೇಳಿದರು. ಗುರುವಾರ ಇಲ್ಲಿನ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ 18ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಾಮೂಹಿಕ ವಿವಾಹದಿಂದ ಆರ್ಥಿಕ ಖರ್ಚು ಉಳಿತಾಯವಾಗುತ್ತದೆ. ಸಾಮೂಹಿಕ ವಿವಾಹವನ್ನು ಶ್ರೀ ದಾನಮದೇವಿಯವರು ಮೊದಲ ಬಾರಿಗೆ ಪ್ರಾರಂಭಿಸಿದ್ದರು. ಸಾಂಸಾರಿಕದಲ್ಲಿ ತ್ಯಾಗದ ಮನೋಭಾವನೆ ಇರುತ್ತದೆ. ನವ ದಂಪತಿಗಳು ದೇಶ ಸೇವೆ ಮಾಡುವ ಮಕ್ಕಳನ್ನು ರೂಪಿಸಬೇಕಾದ ಅನಿವಾರ್ಯತೆ ಇದೆ ಎಂದರು. ಕಾಮೇಚ ನಾತಿ ಚರಾಮಿ ಅನ್ನೋ ಒಂದು ಧರ್ಮವನ್ನ ಇಟ್ಟು ಅವೆಲ್ಲವನ್ನ ಇಟ್ಟು ಮಾಡ್ತಕ್ಕಂತಂದ್ರೆ ಗಂಡ ಹೆಂಡತಿ ಅರ್ಧ ಯಾವಾಗಲೂ ನಾವು ಮಾತಾಡೇ ಕೆಲಸ ಮಾಡ್ತೀವಿ ಅನ್ನೋ ದೃಷ್ಟಿಯಲ್ಲಿ ಅದು ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅನ್ನೋ ಶಬ್ದವನ್ನ ಇಟ್ಟು ಮಾಡ್ತಕ್ಕಂಥದ್ದು. ಅದರಿಂದ ಮಕ್ಕಳು ತುಂಬ ಚೆನ್ನಾಗಿ ಬಂದರು ಅಂತಂದ್ರೆ ದೇಶ ತುಂಬ ಚೆನ್ನಾಗಿ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶ. ಎಂತೆಂಥ ಜನ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ರಂದ್ರೆ ಎರಡೇ ಮಾತಿನಲ್ಲಿ ಹೇಳ್ತೇನೆ. ನಿಮಗೆ ಭಾಳಷ್ಟು ಜನರಿಗೆ ಗೊತ್ತದೆ, ಈಗೇನು ನಿಮ್ಮ ಮೊಬೈಲ್ಗಳು ಬಂದಾವ, ಮೊಬೈಲ್ಗಳಲ್ಲಿ ಅದನ್ನು ಹೊಡೆದ್ರೆ ಗೂಗಲ್ದಲ್ಲಿ ಹೊಡೆದ್ರೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಅದಲ್ಲ. ಸುಮ್ಮನೆ ಅದರಲ್ಲಿ ಒಂದು ಆಸ್ಟ್ರೇಲಿಯಾ ಕಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಆಸ್ಟ್ರೇಲಿಯಾದೇ ಒಂದು ಫ್ಯಾಮಿಲಿ, ಆ ಫ್ಯಾಮಿಲಿ ಏನಿರುತ್ತೆ ಅಂದರೆ ನಾವು ಲಗ್ನವಾದ ಮೇಲೆ ದೇಶಕ್ಕೆ ಒಬ್ಬ ಒಳ್ಳೆಯ ಮಗನನ್ನು ಕೊಡಬೇಕು ಅಂತ ಒಂದು ಚಿಂತನೆಯನ್ನು ಮಾಡ್ತಾರವ್ರು. ಆ ಚಿಂತನೆಯನ್ನು ಮಾಡಿ ಮುಂದೆ ಲಗ್ನ ಆಗುತ್ತೆ. ನಾನು ಭಾಳ ಕಡೆ ಹೇಳ್ತಿರ್ತೇನೆ, ಗೊತ್ತಿರಬೇಕು ಎಷ್ಟೋ ಜನರಿಗೆ. ಲಗ್ನ ಆಗುತ್ತೆ. ಲಗ್ನ ಆದಮೇಲೆ ಆಕೆ ನರ್ಸ್ ಆಗ್ತಾಳೆ, ಅವನೊಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ, ಬಡತನ ಅಂತ ಒಂದು ದೊಡ್ಡ ಮಂತನಲ್ಲ. ಆದರೆ ಒಂದು ಮಗು ಹುಟ್ಟುತ್ತದೆ. ಆ ಮಗು ಹುಟ್ಟಿದ್ರೆ ಮಗುವನ್ನು ಸಾಕ್ತಾಳೆ. 5-6 ವರ್ಷ ಆದಮೇಲೆ ನೀವು ಶಾಲೆ ಕಳ್ಸಂಗೆ ಶಾಲೆ ಕರ್ಕೊಂಡು ಹೋಗ್ತಾರೆ. ಶಾಲೆ ಕರ್ಕೊಂಡು ಹೋದ್ರೆ ಯಾರೂ ಶಾಲೆಗೆ ಹಚ್ಕೊಳೋದೇ ಇಲ್ಲ, ಯಾವ ಶಾಲೆಗೂ ಹಚ್ಕೊಳೋದಿಲ್ಲ. ಅವರೆಲ್ಲ ಹೋದ್ಕೊಳ್ಳೋ ಈ ಹುಡುಗ ನಮ್ಮ ಶಾಲೆಗೆ ಬಂದ ಅಂದ್ರೆ ಹುಡುಗರವನ್ನು ನೋಡ್ಕೊಂಡು ಕುಂಡಿರ್ತಾರೆ. ಹುಡುಗ ಚಲೋ ಇದ್ದಾನೆ, ಅದಕ್ಕೆ ಬೇಡ, ನಮ್ಮ ಶಾಲೆಗೆ ಬೇಡ ಅಂತಾರೆ. ಅವಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆದಮೇಲೆ ಆ ತಾಯಿ ಬಿಡೋದಿಲ್ಲ, ಮತ್ತು ಕೋರ್ಟ್ಗೆ ಹೋಗ್ತಾಳೆ ಆಕೆ. ಆಸ್ಟ್ರೇಲಿಯಾ ಕೋರ್ಟ್ ಒಂದು ಚಿಂತನೆಯನ್ನು ಕೊಡ್ತದೆ, ಈ ಹುಡುಗ ಬಹಳ ಚಲೋ ಇದ್ದಾನೆ, ಶಾಣೆ ಇದ್ದಾನೆ, ಇವನನ್ನು ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳಿದಾಗ ಅಡ್ಮಿಷನ್ ಮಾಡ್ಕೋತಾರೆ. ಅವ್ರು ಮುಂದೆ ಓದ್ತಾನೆ ಹುಡುಗ, M.Com ಆಗ್ತಾನೆ. M.Com ಆದಮೇಲೆ ಆ ಹುಡುಗ ಕರಿಯರ್ ಗೈಡೆನ್ಸ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ. ಆ ಕರಿಯರ್ ಗೈಡೆನ್ಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಬದುಕು ಹೆಂಗೆ, ನೌಕರಿ ಮಾಡ್ಬೇಕು ಹೆಂಗೆ, ನಾವು ಸಂಸಾರದಲ್ಲಿ ಇರಬೇಕು ಹೆಂಗೆ, ಇದೆಲ್ಲವನ್ನ ಗೈಡೆನ್ಸನ್ನು ಕೊಡ್ತಾನೆ. ಅದನ್ನು ಸರ್ಕಾರ ನೋಡಿ ಅವನಿಗೆ ಆಸ್ಟ್ರೇಲಿಯಾ ಯುವರತ್ನ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಶೇಗುಣಿಸಿ ವಿರಕ್ತ ಮಠದ ಶ್ರೀ ಮಹಾಂತ ಪ್ರಭು ಸ್ವಾಮೀಜಿ ಮಾತನಾಡಿ, ಮದುವೆಯಿಂದ ಸಮಾಜದ ಸ್ವಾಸ್ಥ್ಯ ಕಾಪಾಡಿಕೊಳ್ಳಬೇಕಾಗಿದೆ. ನಮ್ಮ ದೇಶದ ಮೌಲ್ಯ ನಿಂತಿರುವುದು ಸಂಸ್ಕೃತಿ ಮೇಲೆ, ಮದುವೆ ಎಂಬ ಬಂಧದ ಮೇಲೆ. ನಮ್ಮ ದೇಶ ಸಾಂಸ್ಕೃತಿಕತೆಯನ್ನು ಹೊಂದಿದೆ ಎಂದರು. ಸಾಯಿ ಸೇವಾ ಪರಿವಾರ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಎಲ್ಲ ಪರಂಪರೆಯವರು ಇಲ್ಲಿ ಸೇರಿ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ನಾವು ಇನ್ನೊಬ್ಬರ ಕಣ್ಣೀರು ಒರೆಸುವ ಕಾರ್ಯ ಮಾಡಿದರೆ ಬದುಕು ಬಂಗಾರವಾಗುತ್ತದೆ ಎಂದರು. ಅಥಣಿ ಮೋಟಗಿ ಮಠದ ಶ್ರೀ ಪ್ರಭು ಚನ್ನಬಸವ ಶ್ರೀಗಳು ಮಾತನಾಡಿ, ಶ್ರೀ ಸಾಯಿ ಪರಿವಾರದವರು ಉತ್ಕ್ರಾಂತಿಯನ್ನು ಮಾಡುತ್ತಿದ್ದಾರೆ. ಇಂದಿನ ಯುವಕರು ಬೇರೆ ಕಡೆ ಮುಖ ಮಾಡುತ್ತಿರುವ ಇಂತಹ ಸಂದರ್ಭದಲ್ಲಿ ಮನುಕುಲದ ಸೇವೆ ಜನಾಂಗದ ಸೇವೆ ಎಂದು ತಿಳಿದು ಶ್ರೀ ಸಾಯಿ ಪರಿವಾರ ಉತ್ತಮವಾದ ಕಾರ್ಯ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ನವ ದಂಪತಿಗಳ ಜೀವನ ಸಹ್ಯಾದ್ರಿಯಾಗಿರಲಿ ಎಂದು ಶುಭ ಹಾರೈಸಿದರು. ಕನ್ನಡ ನಾಡಿನ ಶ್ರೀಗಳ ಅರ್ಧೊಂದಿಗೆ ತಾವು ದಾಂಪತ್ಯಕ್ಕೆ ಕಾಲಿಟ್ಟಿರುವುದು ನಮ್ಮ ಸಾರ್ಥಕದ ಕ್ಷಣವಾಗಿದೆ ಎಂದರು. ಮನುಕುಲದ ಒಳಿತಿನ ಸೇವೆಯೇ ನನ್ನ ನಿಜವಾದ ಧರ್ಮ ಅಂತ ಅಂದ್ಕೊಂಡು ಈ ಸಮಾಜಕ್ಕಾಗಿ, ನಾಡಿಗಾಗಿ, ನುಡಿಗಾಗಿ, ಸಂಸ್ಕೃತಿಗಾಗಿ, ಜನಾಂಗದ ಉದ್ದೀಪನಗಾಗಿ ಇಂಥ ಅಪರೂಪವಾದ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ, ಚಿಕ್ಕೋಡಿಯ ಸಾಯಿ ಪರಿವಾರದವರನ್ನ ತಮ್ಮೆಲ್ಲರ ಮೂಲಕ ನಾನು ಹೃದಯ ತುಂಬಿ ಅಭಿನಂದಿಸ್ತಾ ಇದ್ದೇನೆ, ಗೌರವಿಸ್ತಾ ಇದ್ದೇನೆ. ಸದ್ಗುರು ಸಾಯಿ ಗುರುಗಳು ಶಿರಡಿಯಲ್ಲಿದ್ದಾಗ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ರು. ಒಂದ್ಸಲ ಹೀಗೆ ಅವ್ರು ಹಿಟ್ಟು ಬೀಸ್ತಾ ಇದ್ರು. ಹಿಟ್ಟು ಬೀಸ್ತಾ ಇದ್ದಾಗ ದಾಬೋಳ್ಕರನವರು ಬಂದು ಅವ್ರನ್ನ ನೋಡ್ತಾರೆ. ಸದ್ಗುರು ಸಾಯಿ ಅವರು ಹಿಟ್ಟು ಬೀಸ್ತಾ ಇದ್ದಾರಲ್ಲ, ಏನು ಮಾಡೋದು, ಈ ಹಿಟ್ಟನ್ನು ಇಷ್ಟೆಲ್ಲ ಬೀಸ್ತಾ ಇದ್ದಾರ. ಅವಾಗ ಹೇಳಿದ್ರು ಅವರು, ಒಂದೊಂದು ಚೀಲ ಒಂದೊಂದು ಓಣಿಗೆ ಕೊಟ್ಟು ಬರ್ರಿ.
ಎಲ್ಲ ಕಡೆ ಮುಟ್ಟಿಸ್ತಾರೆ. ಗುರುಜಿ ಮುಂದೇನು ಮಾಡೋದು, ಇದೆಲ್ಲ ದಾಸೋಹ ಆಗಲಿ, ಮುಂದೇನು ಮಾಡೋದು, ಮಾನವ ಕಲ್ಯಾಣ ಆಗಲಿ, ಮುಂದೇನು ಮಾಡೋದು, ಒಳಿತಾಗಲಿ. ಇದನ್ನ ಸಾಯಿ ಗುರುಗಳವರು ತಮ್ಮ ಬದುಕಿನುದ್ದಕ್ಕೂ ಅವಾಗ ದಾಬೋಲ್ಕರ್ ಅವರು ವಿಶ್ಲೇಷಣೆ ಮಾಡ್ತಾರೆ. ಬಂಧನದ ಭವಿತವ್ಯದ ಅಜ್ಞಾನದ ಹಿಟ್ಟನ್ನ ಬೀಸಿ ಬದುಕಿನ ಸುಂದರದ ಸಾರ್ಥಕತೆಯ ದಾಸೋಹವನ್ನ ಬದುಕಿನ ಕ್ಷಣದಲ್ಲಿ ಸಾಯಿ ಗುರುಗಳು ಮಾಡ್ತಾರೆ. ಆ ಹಿಟ್ಟನ್ನ ಬೀಸಿ ದಾಸೋಹ ಮಾಡಿ ಸುಂದರದ ಕ್ಷಣ ಶುಭವಾಗ್ಲಿ ಒಳ್ಳೇದಾಗ್ಲಿ ಅಂತ ಒಳಿತನ್ನ ಮಾಡಿ ಹರಿಸ್ತಾರೆ ಸಾಯಿಜಿಯವರು. ಅದೇ ಕ್ಷಣದ ಸುಂದರವಾದ ಗಳಿಗೆ ಎಲ್ಲಿ ನಡೆದದಂದ್ರ ಚಿಕ್ಕೋಡಿಯ ಸಾಯಿ ಪರಿವಾರದವರ ಸೇವೆ ಮೂಲಕ ಇಲ್ಲಿ ಸಾರ್ಥಕ ಆಗ್ತಾ ಇದೆಯಲ್ಲ, ಅದು ಈ ಕ್ಷಣ ಇವತ್ತು ನಮಗೆ ಕಣ್ಣು ಮುಂದೆ ಕಟ್ಟಿದಂಗೆ ಅನ್ಸಕತ್ತದ. ಮಾಜಿ ವಿಧಾನ ಪರಿಷತ್ನ ಸದಸ್ಯ ಮಹಾಂತೇಶ ಕವಟಗಿಮಠ ಮಾತನಾಡಿದ್ರು. ಆಗಿರ್ತಕ್ಕಂಥ ಸೇವಾ ಕಾರ್ಯವನ್ನು ಮಾಡ್ತಾ ಬಂದಿದೆ. ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಚರಮೂರ್ತಿ ಮಠದ ಶ್ರೀ ಸಂಪಾದನ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಜಗದೀಶ ಕವಟಗಿಮಠ, ಆದಿನಾಥ ಶೆಟ್ಟಿ, ಪುರಸಭೆ ಅಧ್ಯಕ್ಷೆ ವೀಣಾ ಕವಟಗಿಮಠ, ಸೀತವ್ವ ಜೋಡಟ್ಟಿ, ಮಡಿವಾಳಪ್ಪ ಬಸರ್ಗಿ, ಅಶೋಕ್ ಪಾಟ್ಕರ್, ಅಜಿತ್ ಪಾಟೀಲ, ವಿಜಯ ಮಾಂಜ್ರೇಕರ ಉಪಸ್ಥಿತರಿದ್ದರು. ಒಟ್ಟು 35 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ್ದ ನಾಗರಿಕರಿಗೆ ಶ್ರೀ ಸಾಯಿ ಸೇವಾ ಪರಿವಾರದ ವತಿಯಿಂದ ಸನ್ಮಾನಿಸಲಾಯಿತು. ಸುರೇಶ ಉಕ್ಕಲಿ ಕಾರ್ಯಕ್ರಮ ನಿರೂಪಿಸಿದರು.